ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ಪ್ರತಿಯೊಬ್ಬ ಟೈಲರ್ ಹತ್ರ ಹಾಗೆ ಟೈಲರಿಂಗ್ ಕೆಲಸ ಹೊಸದಾಗಿ ಕಲಿಯೋರ ಹತ್ರ ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ಖಂಡಿತ ನೋಟ್ಸ್ ಇರಲೇಬೇಕು. ಅದ್ರ ಜೊತೆಗೆ ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸ್ ಇದೆ ನನ್ನ ಹತ್ರ. ಆ ನೋಟ್ಸು ಮತ್ತು ವೀಡಿಯೋಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ನೋಡಿ. ಇದು ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸು. ಇದರಲ್ಲಿ ನಿಮಗೆ 4 ಡಾಟ್ ಬ್ಲೌಸು, ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ಟು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಹಾಫ್ ಕಾಲರ್ ನೆಕ್ಕು, ಫುಲ್ ಕಾಲರ್ ನೆಕ್ಕು, ಈ ರೀತಿ ಬ್ಲೌಸಸ್ಸಲ್ಲಿ ಏನು ಮಾಡಲ್ಸ್ ಇದ್ದಾವೆ ಎಲ್ಲ ಮಾಡಲ್ಸ್ದು ಇದು ಕಟಿಂಗ್ ಮಾಡುವಂಥ ನೋಟ್ಸು. ಅದೇ ರೀತಿ ಚೂಡಿದಾರ್ ಟಾಪ್ಸ್ದು ಇದೆ. ಸೈಡ್ ಓಪನ್ ಟಾಪು, ಬೋಟ್ ನೆಕ್ಕು, ಅಂಬ್ರೆಲಾ, ಫುಲ್ ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್ಕು ಮತ್ತು ಏಲೇನ್ ಕುರ್ತಾ, ಈ ರೀತಿ ಚೂಡಿದಾರ್ ಟಾಪಲ್ಲಿ ಏನಿದಾವೆ ಎಲ್ಲ ಮಾಡಲ್ಸ್ದು ನಿಮಗೆ ನೋಟ್ಸ್ ಕಟಿಂಗ್ ಮಾಡುವಂಥ ನೋಟ್ಸು. ಉದಾಹರಣೆಗೆ ಈಗ ಇದು 4 ಡಾಟ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ. ಅದರಲ್ಲಿ ಈಗ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ನಿಮಗೆ ಟೋಟಲ್ 11 ಪಾಯಿಂಟ್ಸ್ ಇರುತ್ತೆ. ಈ 11 ಪಾಯಿಂಟ್ಸ್ ಪ್ರಕಾರ ನೀವು ಒಂದು ಪಾಯಿಂಟ್ಸ್ನ ಓದ್ಕೊಂಡು ಮಾರ್ಕಿಂಗ್ ಮಾಡ್ತಾ ಬಂದರೆ ಬ್ಯಾಕ್ ಸೈಡ್ ಪಾರ್ಟ್ ಕಂಪ್ಲೀಟಾಗಿ ನೀವು ಮಾರ್ಕಿಂಗ್ ಮಾಡ್ಬೋದು. ಇದಕ್ಕೆ ನಿಮಗೆ ಉದಾಹರಣೆನೂ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ. ಇದರಲ್ಲೇ ನಿಮಗೆ ಈ ಪಾಯಿಂಟ್ಸಲ್ಲೇ ಫಾರ್ಮುಲಾನೂ ಇರುತ್ತೆ. ಆ ಫಾರ್ಮುಲಾ ಪ್ರಕಾರ ನೀವು ಶೋಲ್ಡರು, ನೆಕ್ ವಿಡ್ತ್, ಆರ್ಮಲ್ ಡೌನಿಂಗೆಲ್ಲ ಈಸಿಯಾಗಿ ಮಾರ್ಕಿಂಗ್ ಮಾಡ್ಬೋದು. ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇದ್ದರೂ ನೀವು ಕಟಿಂಗ್ ಮಾಡ್ಬೋದು. ಬ್ಯಾಕ್ ಸೈಡ್ ಪಾರ್ಟ್ ಆದ ನಂತರ ಅದರದ್ದು ಇಮೇಜ್ ಇರುತ್ತೆ. ಯಾವ್ಯಾವ ಮಾರ್ಕಿಂಗ್ ಎಲ್ಲೆಲ್ಲಿ ಬರುತ್ತೆ, ಯಾವ ರೀತಿ ನಾವು ಮಾರ್ಕಿಂಗ್ ಮಾಡಬೇಕಂತ ನಿಮಗೆ ಇಮೇಜ್ ಸಮೇತ ಇರುತ್ತೆ. ಹಾಗೆ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೂ ನಿಮ್ಗೆ ಟೋಟಲ್ 11 ಪಾಯಿಂಟ್ಸ್ ಇರುತ್ತೆ. ಇದು ಫಾರ್ಮುಲಾ ಪ್ರಕಾರನೇ ಇರುತ್ತೆ. ಇದ್ರ ಪ್ರಕಾರ ನೀವು ಫ್ರಂಟ್ ಸೈಡ್ ಪಾರ್ಟ್ನ ಮಾರ್ಕಿಂಗ್ ಮಾಡ್ಬೋದು. ಅದರದ್ದು ಡಯಾಗ್ರಾಮ್ ಇರುತ್ತೆ, ಇಮೇಜು, ಇದನ್ನು ನೋಡ್ಕೊಳ್ಬೋದು ನೀವೆಲ್ಲಾದರೂ ಮಿಸ್ಟೇಕ್ ಮಾಡಿದ್ದೆ. ನೆಕ್ಸ್ಟು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದು, ಅದರದ್ದು ಪಾಯಿಂಟ್ಸ್ ಇರುತ್ತೆ, ಅದರದ್ದು ಇಮೇಜ್ ಇರುತ್ತೆ. ಇದ್ರ ಪ್ರಕಾರನೂ ನೀವು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಬೋದು. ಹಾಗೆ ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಸ್ಲೀವ್ಸ್ದು ಇಮೇಜ್ ಇರುತ್ತೆ. ಈ ರೀತಿ ಕಂಪ್ಲೀಟ್ ಎಲ್ಲ ನಿಮಗೆ ಓಕೆನಾ, ಇದರಲ್ಲಿ ಎಲ್ಲದೂ ಇರುತ್ತೆ. ನಾನೇನು ತಿಳಿಸ್ಕೊಟ್ನೋ ಬೋಟ್ ನೆಕ್ಕು, ಪ್ರಿನ್ಸ್ ಕಟ್ಟು, ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್, ಫುಲ್ ಕಾಲರ್ ನೆಕ್ಕು ಮತ್ತು ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಈ ರೀತಿ ಏನು ಮಾಡಲ್ಸ್ ನಿಮಗೆ ಬ್ಲೌಸಸ್ ಆಗಿರ್ಬೋದು, ಚೂಡಿದಾರ್ ಟಾಪ್ಸ್ದಾಗಿರ್ಬೋದು ಏನು ತಿಳಿಸ್ಕೊಟ್ನೋ ಕಂಪ್ಲೀಟ್ ನಿಮಗೆ ಎಲ್ಲ ಮಾಡಲ್ಸ್ದು ಪಾಯಿಂಟ್ಸ್ ಇರುತ್ತೆ. ಫಾರ್ಮುಲಾ ಪ್ರಕಾರ ಕ್ಲಿಯರ್ ಇರುತ್ತೆ. ಅದರದ್ದು ಇಮೇಜ್ ಡಯಾಗ್ರಾಮ್ಸ್ ಇರುತ್ತೆ. ನೀವು 10 ಸಾರಿ ವೀಡಿಯೋ ನೋಡಿದಾಗ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ. ಒಂದು ಸಾರಿ ನೀವು ನೋಟ್ಸ್ನ ನೋಡೋದ್ರಿಂದ ಕಂಪ್ಲೀಟ್ ಒಂದು ಬ್ಲೌಸ್ನೇ ಕಟ್ ಮಾಡ್ಬೋದು, ಅಷ್ಟು ಕ್ಲಿಯರ್ ಇರುತ್ತೆ. ನೋಟ್ಸು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಈಗ ಆನ್ಲೈನ್ ಕ್ಲಾಸಸ್ ರೆಕಾರ್ಡ್ ವೀಡಿಯೋಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಂತರ ಈ ನೋಟ್ಸು ಮತ್ತು ವೀಡಿಯೋಸ್ನ ಯಾವ ರೀತಿ ತೊಗೊಳ್ಬೇಕಂತ ತಿಳಿಸ್ಕೊಡ್ತೀನಿ. ಈ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸು ಲೈವ್ ಏನು ಇರೋದಿಲ್ಲ, ರೆಕಾರ್ಡೆಡ್ ವೀಡಿಯೋಸು ಓಕೆನಾ. ಈ ರೆಕಾರ್ಡೆಡ್ ವೀಡಿಯೋಸಲ್ಲಿ ನಿಮಗೆ ಫಸ್ಟಿಂದ ಲಾಸ್ಟ್ವರೆಗೂ ಇರುತ್ತೆ. ಜಸ್ಟ್ ನಿಮಗೆ ಬೇಸಿಕ್ಸ್ ಗೊತ್ತಿದ್ರೆ ಸಾಕು. ಮಿಷನ್ಗೆ ದಾರ ಹಾಕೋದಾಗಿರ್ಬೋದು, ಇಲ್ಲಾಂದರೆ ಸ್ಟ್ರೈಟಾಗಿ ಹೊಲಿಗೆ ಹಾಕೋದಾಗಿರ್ಬೋದು, ಈ ರೀತಿ ನಿಮಗೆ ಬೇಸಿಕ್ಸ್ ಗೊತ್ತಿದ್ರೆ ಸಾಕು, ನೀವು ಈ ವೀಡಿಯೋಸ್ನ ತೊಗೊಳ್ಬೋದು. ಅದ್ರ ಜೊತೆಗೆ ನೋಟ್ಸ್ನ ತೊಗೊಳ್ಬೋದು. ಈ ವೀಡಿಯೋಸಲ್ಲಿ ರೆಕಾರ್ಡೆಡ್ ವೀಡಿಯೋಸಲ್ಲಿ ನಿಮಗೆ ಒಂದು ಪದ್ಧತಿಲಿ ಇರುತ್ತೆ. ಅಂದರೆ ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಇರುತ್ತೆ, ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಇರುತ್ತೆ. ಈ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸಲ್ಲಿ ನಿಮಗೆ ಬ್ಲೌಸಸ್ ಎಲ್ಲ ಮಾಡಲ್ ಬ್ಲೌಸಸ್ಸು ಇರುತ್ತೆ. ನೋಟ್ಸ್ನಲ್ಲಿ ತಿಳಿಸಿದ್ನಲ್ವ ಅದೇ ರೀತಿ ವೀಡಿಯೋಸಲ್ಲೂ ಎಲ್ಲ ಮಾಡಲ್ ಬ್ಲೌಸಸ್ಸು ಇರುತ್ತೆ. 4 ಡಾಟ್ ಬ್ಲೌಸು, ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ ವಿತ್ ಪ್ಯಾಡೆಡ್, ಪ್ರಿನ್ಸಸ್ ಕಟ್ ವಿತ್ ಬೋಟ್ ನೆಕ್ಕು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಫುಲ್ ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್ಕು, ಐವಿ ಕಾಲರ್ ನೆಕ್ಕು, ಸಬ್ಯಸಾಚಿ ಬ್ಲೌಸು, ಹಾಗೆ ಲಂಗ ಬ್ಲೌಸು. ಇಷ್ಟನ್ನು ಬಾಡಿ ಮೆಜರ್ಮೆಂಟ್ಸ್ಗೆ ಕಟಿಂಗ್ ಮಾಡೋದಾಗಿರ್ಬೋದು, ಇಲ್ಲ ಅಳತೆ ಬ್ಲೌಸು ತೊಗೊಂಡು ಕಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು, ಡಿಸೈನ್ಸ್ ಮಾಡೋದು ಇರುತ್ತೆ. ಡ್ರೆಸ್ಸಸ್ಸು, ಚೂಡಿದಾರ್ ಟಾಪ್ಸು ಹಾಗೆ ಬಾಟಮ್ಸು. ಚೂಡಿದಾರ್ ಟಾಪಲ್ಲೂ ನಿಮಗೆ ಏಲೈನ್ ಕುರ್ತಾ, ಸೈಡ್ ಓಪನ್ನು, ಬೋಟ್ ನೆಕ್ಕು ಮತ್ತು ಅಂಬ್ರೆಲಾ, ಫುಲ್ ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್ಕು, ಐವಿ ಕಾಲರ್ ನೆಕ್ಕು. ಚೂಡಿದಾರ್ ಬಾಟಮಲ್ಲಿ ಪುಷ್ಬ್ಯಾಕ್ ಬಾಟಮು, ಸೆಮಿ ಪಟೇಲ ಬಾಟಮು, ಫುಲ್ ಪಟೇಲ ಬಾಟಮು ಮತ್ತು ಪೆನ್ಸಿಲ್ ಕಟ್ ಬಾಟಮು, ಈ ರೀತಿ ಡ್ರೆಸ್ಸಸ್ಸಲ್ಲಿ ಇರುತ್ತೆ. ಇದು ಅಷ್ಟೇ ನಿಮಗೆ ಬಾಡಿ ಮೆಜರ್ಮೆಂಟ್ಸ್ಗೆ ಕಟಿಂಗ್ ಮಾಡೋದಿರುತ್ತೆ. ಅಳತೆ ಟಾಪು, ಅಳತೆ ಬಾಟಮಿಂದ ಮೆಜರ್ಮೆಂಟ್ಸ್ನ ತೊಗೊಂಡು ಕಟಿಂಗ್ ಮಾಡೋದಿರುತ್ತೆ, ಸ್ಟಿಚಿಂಗ್ ಮಾಡೋದಿರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಇದ್ರ ಜೊತೆಗೆ ನಿಮಗೆ 6 ವೆರೈಟೀಸ್ ಆಫ್ ಗೌನ್ಸು ಓಕೆನಾ, ಗೌನ್ಸು ಕಟಿಂಗು ಮತ್ತು ಸ್ಟಿಚಿಂಗ್ ಇರುತ್ತೆ. ಇದ್ರ ಜೊತೆಗೆ ವೆಸ್ಟ್ರನ್ ಪ್ಯಾಟ್ರನ್ ಬ್ಲೌಸಸ್ಸು ಒಂದು 10 ಟೈಪು ವೆಸ್ಟ್ರನ್ ಪ್ಯಾಟ್ರನ್ ಬ್ಲೌಸಸ್ಸು ಕಟಿಂಗು ಮತ್ತು ಸ್ಟಿಚಿಂಗ್ ಇರುತ್ತೆ. ಇಷ್ಟು ವೀಡಿಯೋಸಲ್ಲಿರುತ್ತೆ. ನೋಟ್ಸ್ನಲ್ಲಿ ನಿಮಗೆ ಫಸ್ಟೇ ತಿಳಿಸಿದ್ನಲ್ವ ಅಷ್ಟು ನೋಟ್ಸ್ನಲ್ಲಿರುತ್ತೆ. ವೀಡಿಯೋಸಲ್ಲಿ ಇಷ್ಟಿರುತ್ತೆ. ಇದು ನಿಮಗೆ ಒಂದು ಆರ್ಡರ್ ವೈಸ್ ಇರುತ್ತೆ. ಫಸ್ಟಿಂದ ಲಾಸ್ಟ್ವರೆಗೂ ಕಂಪ್ಲೀಟಾಗಿ ಒಂದು ಬ್ಲೌಸ್ನ ಕಟಿಂಗ್ ಮಾಡಿದರೆ ಅದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಇದು ವೀಡಿಯೋಸ್, ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸ್. ನೋಟ್ಸು ಮತ್ತು ವೀಡಿಯೋಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ತಿಳ್ಕೊಂಡಿದ್ದೀರಲ್ವ. ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರ, ವೀಡಿಯೋಸ್ ಯಾವ ರೀತಿ ಇರುತ್ತೆ ಅಂತ ಕೇಳಿದ್ರ ಓಕೆನಾ. ಈಗ ಈ ನೋಟ್ಸ್ ಯಾವ ರೀತಿ ತೊಗೊಳ್ಬೇಕು, ಅದರ ಬೆಲೆ ಎಷ್ಟು, ವೀಡಿಯೋಸ್ನ ಯಾವ ರೀತಿ ತೊಗೊಳ್ಬೇಕು, ಅದರ ಬೆಲೆ ಎಷ್ಟು ಅನ್ನೋದು ಈಗ ತಿಳಿಸ್ಕೊಡ್ತೀನಿ. ಗಮನ ಇಟ್ಟು ನೋಡಿ. ಫಸ್ಟು ನಿಮಗೆ ಡಿಸ್ಪ್ಲೇ ಮೇಲೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಕಾಣಿಸ್ತಾ ಇದೆ. ಇದು ಫೋನ್ಪೇ ಬಿಸ್ನೆಸ್ಸು, ಪೇಟಿಎಮ್ ಬಿಸ್ನೆಸ್ಸು, ಹೀಗೆ ಎಲ್ಲದಕ್ಕೂ ಒಂದೇ ನಂಬರು. ಯೆಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು 9108108635 ಫೋನ್ಪೇ ಗೂಗಲ್ ಪೇ ನಂಬರು. ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇದೆ ಅಲ್ವ, ಇದು ವಾಟ್ಸಪ್ ನಂಬರು ಓಕೆನಾ. ವೀಡಿಯೋನ ಸ್ಟಾಪ್ ಮಾಡಿ ಈ ನಂಬರ್ನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ನೋಟ್ಸ್ದು ಒರಿಜಿನಲ್ ಪ್ರೈಸು 1500 ರೂಪಾಯಿ ಇದೆ. ವೀಡಿಯೋಸ್ದು ಒರಿಜಿನಲ್ ಪ್ರೈಸು 4000 ರೂಪಾಯಿ ಇದೆ.
ಆಫರಲ್ಲಿ ನಿಮಗೆ ನೋಟ್ಸು 1000 ರೂಪಾಯಿಗೆ ಸಿಗ್ತಾಯಿದೆ, ವೀಡಿಯೋಸು 2000 ರೂಪಾಯಿಗೆ ಸಿಗ್ತಾಯಿದೆ. ನೋಟ್ಸ್ನ ಆಫರ್ ಪ್ರೈಸು 1000 ರೂಪಾಯಿ, ವೀಡಿಯೋಸ್ನ ಆಫರ್ ಪ್ರೈಸು 2000 ರೂಪಾಯಿ. ನಿಮಗೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ನ ಕೊಟ್ಟಿದ್ದೀನಲ್ವ, ಆ ನಂಬರ್ಗೆ ನೀವು ನೋಟ್ಸ್ ಬೇಕು ಅಂದರೆ 1000 ರೂಪಾಯಿ ಅಮೌಂಟ್ನ ಪೇ ಮಾಡಬೇಕು, ವೀಡಿಯೋಸ್ ಬೇಕಂದರೆ 2000 ರೂಪಾಯಿ ಅಮೌಂಟ್ನ ಪೇ ಮಾಡಬೇಕು. ನೋಟ್ಸು ಮತ್ತು ವೀಡಿಯೋಸ್ ಎರಡೂ ಬೇಕಂದರೆ 3000 ರೂಪಾಯಿ ಅಮೌಂಟ್ನ ಪೇ ಮಾಡಬೇಕು. ನೀವು ಅಮೌಂಟ್ನ ಪೇ ಮಾಡಿದ ನಂತರ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಬೇಕು. ನಿಮಗೆ ಈಗ ಡಿಸ್ಪ್ಲೇ ಮೇಲೆ ಸ್ಕ್ರೀನ್ಶಾಟ್ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರಬೇಕು. ಆ ಸ್ಕ್ರೀನ್ಶಾಟ್ನ ತೊಗೊಂಡ ನಂತರ ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ನ ಕೊಟ್ಟಿದ್ದೀನಲ್ವ, ಈ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸ್ಬೇಕು. ಓಕೆನಾ? ಸ್ಕ್ರೀನ್ಶಾಟ್ ಕಳಿಸಿದ ನಂತರ ನಾನು ನಿಮಗೆ 1000 ರೂಪಾಯಿ ನೀವು ಅಮೌಂಟ್ನ ಪೇ ಮಾಡಿದರೆ ನಿಮಗೆ ನೋಟ್ಸ್ನ ಕಳಿಸ್ಕೊಡ್ತೀನಿ, 2000 ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ವೀಡಿಯೋಸ್ನ ಕಳಿಸ್ಕೊಡ್ತೀನಿ, 3000 ರೂಪಾಯಿ ಅಮೌಂಟ್ನ ಪೇ ಮಾಡಿ ನೀವು ಸ್ಕ್ರೀನ್ಶಾಟ್ನ ಕಳಿಸಿದರೆ ನೋಟ್ಸು ಮತ್ತು ವೀಡಿಯೋಸ್ ಎರಡನ್ನೂ ಕಳಿಸ್ಕೊಡ್ತೀನಿ. ನಿಮಗೆ ನೋಟ್ಸು PDF ಫೈಲ್ ಕಳಿಸ್ಕೊಡ್ತೀನಿ, ಪ್ರಿಂಟ್ ತೆಗೆದು ಕಳಿಸ್ಕೊಡೋದಿಲ್ಲ. ವಾಟ್ಸಪ್ಪಲ್ಲಿ PDF ಫೈಲ್ನ ಕಳಿಸ್ಕೊಡ್ತೀನಿ. ಈಗ ಡಿಸ್ಪ್ಲೇ ಮೇಲೆ ಕಾಣಿಸ್ತಿದೆ ನೋಡಿ, ಈ ರೀತಿ ಇರುತ್ತೆ. PDF ಫೈಲ್ನ ಕಳಿಸ್ಕೊಡ್ತೀನಿ, ಒರಿಜಿನಲ್ ಪ್ರಿಂಟ್ ಇದು. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟರ್ಗೆ ಹೋದರೆ ಇದು ಪ್ರಿಂಟ್ ತೆಗೆದು ಕೊಡ್ತಾರೆ. ವೀಡಿಯೋಸ್ ಬಂದುಬಿಟ್ಟು ವಾಟ್ಸಪ್ಪಲ್ಲಿ ವೀಡಿಯೋಸ್ ಲಿಂಕ್ನ ಕಳಿಸ್ಕೊಡ್ತೀನಿ. ಈ ರೀತಿ ಇರುತ್ತೆ. ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ ಲಿಂಕು, ಈ ರೀತಿ ಇರುತ್ತೆ. ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ವೀಡಿಯೋಸ್ ಓಪನ್ ಆಗುತ್ತೆ. ಲೈಫ್ ಟೈಮ್ ಇರುತ್ತೆ ವೀಡಿಯೋಸು, ನೀವು ಯಾವಾಗ ಬೇಕಾದರೂ ನೋಡ್ಬೋದು, ಎಷ್ಟು ಸಾರಿ ಬೇಕಾದರೂ ನೋಡ್ಬೋದು. ಒಂದು ವೇಳೆ ನಿಮಗೆ ನೋಟ್ಸು ಮತ್ತು ವೀಡಿಯೋಸ್ ಏನಾದರೂ ಡಿಲೀಟ್ ಆದರೆ ನನಗೆ ಒಂದು ಸಾರಿ ಫೋನ್ ಮಾಡಿದರೆ ನಾನು ನಿಮಗೆ ಮತ್ತೆ ರಿಟರ್ನು ಇನ್ನೊಂದು ಸಾರಿ ಕಳಿಸ್ಕೊಡ್ತೀನಿ. ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನೀವು ಬೇರೆ ಯಾರ ಕಡೆಯಿಂದ ಆದ್ರೂ ಫೋನ್ಪೇ ಗೂಗಲ್ ಪೇ ಮಾಡಿಸ್ಬೋದು. ನೀವು ಕ್ಯಾಶ್ ಬೇರೆಯವ್ರಿಗೆ ಕೊಟ್ಟು ನನ್ನ ಫೋನ್ ನಂಬರು ಕೊಡಿ, ಫೋನ್ಪೇದು ಮತ್ತು ಗೂಗಲ್ ಪೇದು ಕೊಟ್ಟು ಅಮೌಂಟ್ನ ಪೇ ಮಾಡಿಸಿ ಫೋನ್ಪೇಲಿ, ಅವ್ರಿಗೆ ಸ್ಕ್ರೀನ್ಶಾಟ್ನ ತೊಗೊಳಕ್ಕೆ ಹೇಳಿ. ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ನೀವು ಫಸ್ಟ್ ಕಳಿಸ್ಕೊಳ್ಳಿ. ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ಕಳಿಸಿದರೆ ಡೈರೆಕ್ಟಾಗಿ ನಿಮ್ಮ ವಾಟ್ಸಪ್ ನಂಬರ್ಗೆ ನೋಟ್ಸ್ PDF ಫೈಲ್ ಆಗಿರ್ಬೋದು, ಇಲ್ಲ ವೀಡಿಯೋಸ್ ಲಿಂಕ್ ಆಗಿರ್ಬೋದು, ಇಲ್ಲ ಎರಡೂ ಸೇರಿ ಆಗಿರ್ಬೋದು, ನಿಮ್ಮ ವಾಟ್ಸಪ್ ನಂಬರ್ಗೆ ಡೈರೆಕ್ಟಾಗಿ ನಾನು ಕಳಿಸ್ಕೊಡ್ತೀನಿ. ಇದರಲ್ಲಿ ಯಾವುದೇ ಥರದ ಮೋಸ ಇರೋದಿಲ್ಲ, 100% ನಿಮಗೆ ಜೆನ್ಯೂನ್ ಆಗಿರುತ್ತೆ. ನಾನು 5 ವರ್ಷದಿಂದ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾನೇ ಇದ್ದೀನಿ. ಕನ್ನಡ ಫ್ಯಾಷನ್ ಟೆಕ್ ಚಾನಲ್ ಇದೆ, ಈಗ ಹೊಸದಾಗಿದ್ದು ಲೇಡೀಸ್ ಟೈಲರ್ ಚಾನಲ್ ಇದೆ. ಯಾವುದೇ ಥರದ ಮೋಸ ಇಲ್ಲ, ನೀವು ಯಾವುದೇ ಡೌಟ್ನ ಇಟ್ಕೊಳ್ಬೇಡಿ. ತುಂಬ ಜನ ಹೊರಗಡೆ ಹೋಗಿ ಕೆಲಸ ಕಲಿಯೋದಕ್ಕೆ ತುಂಬ ಹಣ ವೇಸ್ಟ್ ಮಾಡ್ಕೊಂಡಿದ್ದಾರೆ. ನೀವು ಈ ವೀಡಿಯೋಸು ಮತ್ತು ನೋಟ್ಸ್ ತೊಗೊಳ್ಳೋದ್ರಿಂದ ನೀವು ಮನೇಲೇ ಕೂತ್ಕೊಂಡು ಈ ಟೈಲರಿಂಗ್ ಕೆಲಸನ ಪರ್ಫೆಕ್ಟಾಗಿ ಕಲ್ತ್ಕೊಳ್ಬೋದು. ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಈಗಲೇ ಅಮೌಂಟ್ನ ಪೇ ಮಾಡಿ ನೋಟ್ಸ್ ಆ್ಯಂಡ್ ವೀಡಿಯೋಸ್ನ ತೊಗೊಳ್ಳಿ. ನೆನಪಿರಲಿ, ಈ ಆಫರ್ ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ಈ ಆಫರ್ ಕ್ಲೋಸ್ ಆಗುವ ಒಳಗಡೆ ನೀವು ಸಾಧ್ಯವಾದಷ್ಟು ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸು ಮತ್ತು ವೀಡಿಯೋಸ್ನ ತೊಗೊಳ್ಳಿ. ಈ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ನೆಲಲ್ಲಿ ಏನು ನೋಡಿದಿರೋ, ಈ ಶೋಲ್ಡ್ರು ಕಚ್ಚಾ ಇಲ್ಲದೆ ಇರೋ ರೀತಿ ಪಕ್ಕ ಮಾಡೋದು. ಈ ಕಚ್ಚಾ ಅನ್ನೋದು ಹೊರಗಡೆ ಕಾಣಿಸೋದಿಲ್ಲ, ಅದನ್ನು ಯಾವ ರೀತಿ ಪಕ್ಕ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ಶೋಲ್ಡರ್ ಪಕ್ಕ ಮಾಡೋದಕ್ಕೆ 2-3 ಟೈಪ್ಸ್ ಇರುತ್ತೆ, ಅದರಲ್ಲಿ ಒಂದು ಟೈಪ್ನ ತಿಳಿಸ್ಕೊಡ್ತೀನಿ. ಓಕೆನಾ? ಇದು ನಿಮಗೆ ತುಂಬ ಸಿಂಪಲ್ಲಾಗಿರುತ್ತೆ, ಬೇಗ ಈಸಿಯಾಗಿ ಅರ್ಥ ಆಗುತ್ತೆ. ಇದಕ್ಕೋಸ್ಕರ ನೀವು ಇದನ್ನು 2 ಟೈಪ್ಸ್ ಪಕ್ಕ ಮಾಡ್ಬೋದು. ಒಂದು ಬ್ಯಾಕ್ ಸೈಡ್ ಪಾರ್ಟಲ್ಲಿ ಪಕ್ಕ ಮಾಡ್ಬೋದು, ಇನ್ನೊಂದು ಫ್ರಂಟ್ ಸೈಡ್ ಪಾರ್ಟಲ್ಲಿ ಪಕ್ಕ ಮಾಡ್ಬೋದು. ಫ್ರಂಟ್ ಸೈಡ್ ಪಾರ್ಟಲ್ಲಿ ಪಕ್ಕ ಮಾಡೋದಾದರೆ ಈಗ ತೋರಿಸ್ಕೊಡ್ತೀನಲ್ವ, ಈ ಮೆಥಡ್ನ ಯೂಸ್ ಮಾಡಿ. ಏನು ಅಂದರೆ, ಬ್ಯಾಕ್ ಸೈಡ್ ಪಾರ್ಟ್ದು ನೀವು ಪ್ಯಾಚ್ ವರ್ಕ್ ಡಿಸೈನ್ ಇದ್ದರೆ ಪ್ಯಾಚ್ ವರ್ಕ್ ಡಿಸೈನ್, ಇಲ್ಲ ರೌಂಡ್ ನೆಕ್ಕು, ಶೇಪ್ ನೆಕ್ಕು, ಈ ರೀತಿ ಯಾವುದೇ ನಿಮಗೆ ಪ್ಯಾಚ್ ವರ್ಕ್ ಆಗಿರ್ಬೋದು, ಇಲ್ಲ ಶೇಪ್ ನೆಕ್ ಡಿಸೈನ್ ಆಗಿರ್ಬೋದು. ಬ್ಯಾಕ್ ಸೈಡ್ ಪಾರ್ಟ್ದು ಈ ರೀತಿ ಕಂಪ್ಲೀಟಾಗಿ ನೀವು ಫಸ್ಟು ರೆಡಿ ಮಾಡ್ಕೊಳ್ಬೇಕು. ಕೆಳಗಡೆ ಸೈಡ್ ಪಕ್ಕ ಮಾಡೋದು, ಡಾಟ್ಸು ಮತ್ತು ನೆಕ್ಕು, ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಬ್ಯಾಕ್ ಸೈಡ್ ಪಾರ್ಟು ರೆಡಿ ಇರಬೇಕು. ಅದು ಪ್ಯಾಚ್ ವರ್ಕ್ ಆಗಿರ್ಬೋದು, ಇಲ್ಲ ಶೇಪ್ ನೆಕ್ ಆಗಿರ್ಬೋದು, ಇದು ಗಮನದಲ್ಲಿರಲಿ. ಬ್ಯಾಕ್ ಸೈಡ್ ಪಾರ್ಟು ಫಸ್ಟು ರೆಡಿ ಇರಬೇಕು. ನಂತರ ಫ್ರಂಟ್ ಸೈಡ್ ಪಾರ್ಟು, ಈ ಫ್ರಂಟ್ ಸೈಡ್ ಪಾರ್ಟಲ್ಲಿ ನಿಮಗೆ ಒಂದು ಸೈಡ್ ತೋರಿಸ್ಕೊಡ್ತೀನಿ. ಫಸ್ಟು ಈ ನೆಕ್ ಇರುತ್ತಲ್ವ, ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ನ ಫಸ್ಟ್ ಈ ರೀತಿ ಹಾಕ್ಕೊಳ್ಬೇಕು. ಓಕೆನಾ? ಮೇನ್ ಫ್ಯಾಬ್ರಿಕ್ಕು ಸೀದಾ ಇರಬೇಕು. ಇದು ನಾನು ಪ್ಲೈನ್ ತೊಗೊಂಡಿದ್ದೀನಿ, ಸೀದಾ ಮೇಲ್ಗಡೆ ಇರಬೇಕು. ಇದು ಗಮನದಲ್ಲಿ ಇಟ್ಕೊಳ್ಳಿ, ಸೀದಾ ಮೇಲ್ಗಡೆ ಇರಬೇಕು. ಸೀದಾ ಮೇಲೆ ಅಂದರೆ ಒರಿಜಿನಲ್ ಮೇಲೆ ಈ ಲೈನಿಂಗ್ ಪೀಸ್ನ ಈ ರೀತಿ ಹಾಕ್ಕೊಳ್ಬೇಕು. ಹಾಕ್ಕೊಂಡ ನಂತರ ನೀವು ಈ ನೆಕ್ ಇರುತ್ತಲ್ವ, ನೆಕ್ ಫ್ರಂಟ್ ಸೈಡ್ ನೆಕ್ ಶೇಪು ರೌಂಡು ಇಲ್ಲ ಸ್ಕ್ವೇರು, ಯಾವುದಾದ್ರೂ ಶೇಪ್ ನೆಕ್ ಇದ್ದೇ ಇರುತ್ತೆ. ಆ ಶೇಪ್ ನೆಕ್ಕಿಗೆ ಈ ರೀತಿ ಫಸ್ಟು ನೀವು 1/4 ಇಂಚ್ ಏನು ಮಾರ್ಜಿನ್ ಬಿಟ್ಟಿರ್ತೀರೋ ಆ ಮಾರ್ಜಿನ್ಗೆ ಸರಿಯಾಗಿ ನೀವು ಒಂದು ಹೊಲಿಗೆನ ಹಾಕ್ಕೊಳ್ಬೇಕು. ಹೊಲಿಗೆನ ಹಾಕ್ಕೊಂಡು ರೌಂಡ್ ನೆಕ್ ಆದರೆ ಈ ರೀತಿ ರೌಂಡ್ ಶೇಪ್ ಎಲ್ಲಿದೆ ಅಲ್ಲಿ ಫಸ್ಟ್ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ತುಂಬ ಸಿಂಪಲ್ಲಾಗಿ ಇರುತ್ತೆ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ನೋಡಿ, ಈ ರೀತಿ ಲೈನಿಂಗ್ನ ಪಲ್ಟಾಯಿಸ್ಕೊಳ್ಳಿ. ಓಕೆನಾ? ಲೈನಿಂಗ್ನ ಪಲ್ಟಾಯಿಸ್ಕೊಂಡು ಬ್ಯಾಕ್ ಸೈಡ್ ಪಾರ್ಟು
ಈ ಮೇನ್ ಫ್ಯಾಬ್ರಿಕ್ ಮೇಲೆ ಬ್ಯಾಕ್ ಸೈಡ್ ಪಾರ್ಟ್ನ ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಈ ಲೈನಿಂಗು ನೀವೇನು ಸ್ಟಿಚ್ ಮಾಡಿರ್ತೀರ ನೆಕ್ಕಿಗೆ ಅದನ್ನು ಮತ್ತೆ ಈ ರೀತಿ ರಿವರ್ಸ್ ಹಾಕ್ಕೊಳ್ಬೇಕು. ಅರ್ಥ ಆಗ್ತಿದೆ ಅಲ್ವಾ? ಫಸ್ಟು ಲೈನಿಂಗು ನೀವು ಫ್ರಂಟ್ ಸೈಡ್ ಪಾರ್ಟಲ್ಲಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡ್ಕೊಂಡ ನಂತರ ಬ್ಯಾಕ್ ಸೈಡ್ ಪಾರ್ಟ್ನ ತಗೊಂಡು ಒರಿಜಿನಲ್ ಪೀಸು, ಈ ಒರಿಜಿನಲ್ ಪೀಸ್ ಮೇಲೆ ಈ ಬ್ಯಾಕ್ ಸೈಡ್ ಪಾರ್ಟು ನೋಡಿ ಸೀದಾ ಎರಡು ಈ ರೀತಿ ಲೈನಿಂಗಿಗೆ ಸಮನಾಗಿ ಜೋಡಿಸ್ಕೊಳ್ಬೇಕು. ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ ಇರುತ್ತೆ, ಇದನ್ನು ಬಿಡಿ. ಈ ಲೈನಿಂಗ್ ಏನಿದೆಯೋ ಈ ಲೈನಿಂಗಿಗೆ ಸಮನಾಗಿ ಕರೆಕ್ಟಾಗಿ ಜೋಡಿಸ್ಕೊಳ್ಬೇಕು. ಜೋಡಿಸ್ಕೊಂಡ ನಂತರ ಈ ಲೈನಿಂಗ್ ಪೀಸ್ನ ಮತ್ತೆ ಇದರ ಮೇಲ್ಗಡೆ ಈ ರೀತಿ ಇಟ್ಕೊಳ್ಬೇಕು. ಇದು ಕರೆಕ್ಟಾಗಿ ಹೊಲಿಗೆ ಪಕ್ಕದಲ್ಲಿ ಹತ್ತಿರದಲ್ಲಿ ಇದನ್ನು ಕರೆಕ್ಟಾಗಿ ಸ್ಟಿಪ್ಪಾಗಿ ಇಟ್ಕೊಂಡು ಮತ್ತೆ ಲೂಸ್ ಬಿಟ್ಟರೆ ನೆಕ್ ಲೂಸ್ ಆಗುತ್ತೆ. ಶೋಲ್ಡರು ಕರೆಕ್ಟಾಗಿ ಎರಡನ್ನೂ ಸಮನಾಗಿ ಜೋಡಿಸ್ಕೊಂಡು ಇದು ಟೈಟಾಗಿ ಇಟ್ಕೊಳ್ಳಿ ಸ್ಟಿಪ್ಪಾಗಿ. ಈಗ ಅರ್ಧ ಇಂಚ್ ಶೋಲ್ಡ್ರಿಗೆ ಏನು ಸ್ಟಿಚ್ ಮಾಡಿರ್ತೀರೋ ಮಾರ್ಜಿನ್ ಬಿಟ್ಟಿರ್ತೀರೋ ಅದು ಕರೆಕ್ಟಾಗಿ ಸ್ಟಿಚ್ ಮಾಡಿ ಮೇಲ್ಗಡೆ ಇರುವಂಥ ಮೇನ್ ಫ್ಯಾಬ್ರಿಕ್ನ ಎಕ್ಸ್ಟ್ರಾ ಸ್ವಲ್ಪ ಮೇಲ್ಗಡೆ ಇರುತ್ತಲ್ವ ಅದನ್ನು ಕಟ್ ಮಾಡಿದರೆ ಇದನ್ನೀಗ ಪಲ್ಟಾಯಿಸ್ಕೊಂಡ್ರೆ ನೋಡಿ ಈ ರೀತಿ ಇದನ್ನು ಪಲ್ಟಾಯಿಸ್ಕೊಳ್ಬೇಕು, ರಿವರ್ಸ್ ಮಾಡ್ಕೊಳ್ಬೇಕು, ಅದೇ ಆಟೋಮೆಟಿಕ್ ಬರುತ್ತೆ. ಈ ರೀತಿ ರಿವರ್ಸ್ ಮಾಡಿಕೊಂಡ್ರೆ ನೋಡಿ ಶೋಲ್ಡರು ಪಕ್ಕ ಆಯಿತು. ಓಕೆನಾ? ನೆಕ್ಸ್ಟು ನೆಕ್ ನೀವು ಆಲ್ರೆಡಿ ಸ್ಟಿಚ್ ಮಾಡಿರ್ತೀರಲ್ವ, ಈ ನೆಕ್ನ ಕರೆಕ್ಟಾಗಿ ನೀಟಾಗಿ ಜೋಡಿಸ್ಕೊಂಡು ನೆಕ್ಸ್ಟು ಈ ಎಕ್ಸ್ಟ್ರಾ ಈ ಲೈನಿಂಗ್ ಫ್ರಂಟ್ ಸೈಡ್ ಪಾರ್ಟ್ ಏನಿರುತ್ತೋ ಫ್ರಂಟ್ ಸೈಡ್ ಪಾರ್ಟು ಮೇನ್ ಫ್ಯಾಬ್ರಿಕ್ಕಿಗೆ ಲೈನಿಂಗ್ನ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ನ ಇಲ್ಲಿ ಈ ಶೋಲ್ಡರಿಂದ ಕಂಪ್ಲೀಟಾಗಿ ಕಟ್ ಮಾಡ್ಕೊಳ್ಬೇಕು. ಆಗ ಶೋಲ್ಡರ್ ರೆಡಿ ಫಸ್ಟೇ ಪಕ್ಕ ಆಗಿರುತ್ತೆ. ನೆಕ್ಸ್ಟು ನೀವು ಈ ಡಾಟ್ಸು ಮತ್ತು ಕ್ರಾಸ್ ಬೆಲ್ಟ್ ಪಕ್ಕ ಮಾಡೋದು, ನೀವು ಕ್ರಾಸ್ ಬೆಲ್ಟ್ ಈಸಿಯಾಗಿ ಪಕ್ಕ ಮಾಡ್ಬೋದು. ಇದನ್ನೆಲ್ಲ ಈ ರೀತಿ ಫೋಲ್ಡ್ ಮಾಡಿ ಕ್ರಾಸ್ ಬೆಲ್ಟ್ನ ಪಕ್ಕ ಮಾಡ್ಬೋದು, ನಿಮಗೇನು ರಿಸ್ಕ್ ಏನು ಆಗೋದಿಲ್ಲ. ಓಕೆನಾ? ಮೇನ್ ಫ್ಯಾಬ್ರಿಕ್ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಅಟ್ಯಾಚ್ ಮಾಡ್ಕೊಂಡ ನಂತರ ಈ ಡಾಟ್ಸ್ನೆಲ್ಲ ಸ್ಟಿಚ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಪಕ್ಕ ಮಾಡಿಕೊಂಡು ಮತ್ತು ಈ ಉಕ್ಸ್ ಪಟ್ಟಿ ಮತ್ತು ಮನೆ ಪಟ್ಟಿ ಎರಡನ್ನು ಸ್ಟಿಚ್ ಮಾಡಿಕೊಂಡು ನೆಕ್ಸ್ಟು ಸ್ಲೀವ್ ಅಟ್ಯಾಚ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡೋದು ಅಷ್ಟಿರುತ್ತೆ. ಇದರಲ್ಲಿ ಈ ಶೋಲ್ಡರ್ನ ಪಕ್ಕ ಮಾಡೋದಿದೆಯಲ್ವಾ, ಈ ಶೋಲ್ಡರ್ ಪಕ್ಕ ಈ ರೀತಿ ಮಾಡೋದ್ರಿಂದ ಪ್ಲಸ್ ಪಾಯಿಂಟು ಮತ್ತು ಮೈನಸ್ ಪಾಯಿಂಟ್ ಎರಡೂ ಇದೆ. ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ ಕೇಳಿ. ಈ ರೀತಿ ಶೋಲ್ಡರ್ ಪಕ್ಕ ಮಾಡೋದು ತುಂಬ ನೀಟಾಗಿ ಕಾಣಿಸುತ್ತೆ, ನೀವು ನೋಡ್ತಾ ಇದ್ದೀರಲ್ವ ಕಚ್ಚಾ ಇರೋದೆಲ್ಲ. ಪ್ಲಸ್ ಪಾಯಿಂಟ್ ಅಂದರೆ ನಿಮಗೆ ಫಿನಿಶಿಂಗು ತುಂಬ ನೀಟಾಗಿ ಕಾಣಿಸುತ್ತೆ, ಕಚ್ಚಾ ಎಲ್ಲೂ ಹೊರಗಡೆ ಕಾಣಿಸೋದಿಲ್ಲ. ಇದು ಒಂದು ಮಾತ್ರನೇ ನಿಮಗೆ ಪ್ಲಸ್ ಪಾಯಿಂಟ್ ಇರುತ್ತೆ, ಮಿಕ್ಕಿರೋದೆಲ್ಲ ನಿಮಗೆ ಮೈನಸ್ ಪಾಯಿಂಟ್ ಇರುತ್ತೆ. ಈ ರೀತಿ ಶೋಲ್ಡರ್ ಪಕ್ಕ ಮಾಡೋದು. ಮತ್ತು ಮೈನಸ್ ಪಾಯಿಂಟ್ ಜಾಸ್ತಿ ಇರುತ್ತೆ, ಪ್ಲಸ್ ಪಾಯಿಂಟ್ ಕಡಿಮೆ ಇರುತ್ತೆ. ಈ ವಿಚಾರ ನಮ್ಗೆ ಯಾಕೆ ತಿಳಿಸ್ಕೊಡ್ತಿದ್ದೀರ ಅಂತ ನಿಮ್ಗೆ ಏನಾದರೂ ಡೌಟ್ ಇದ್ದರೆ, ಈ ರೀತಿ ಶೋಲ್ಡರ್ ಪಕ್ಕ ಮಾಡೋದು ಅಂದರೆ ಈ ರೀತಿ ಫಿನಿಶಿಂಗ್ ಮಾಡೋದು ನಿಮಗೆ ಗೊತ್ತಿರಬೇಕು. ಈ ರೀತಿಯೂ ನಾವು ಶೋಲ್ಡರ್ ಪಕ್ಕ ಮಾಡ್ಬೋದು ಕಚ್ಚಾ ಇಲ್ದಂಗೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಕೆಲಸ ನೀವು ಕಲಿಬೇಕು. ನನಗೆ ಗೊತ್ತಿರೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಯಾವಾಗ ಯೂಸ್ ಆಗುತ್ತೆ ಅಂದರೆ ಅವ್ರಿಗೆ ಪರ್ಫೆಕ್ಟ್ ಫಿಟ್ಟಿಂಗು, ನೀವು ಒಂದು ಸಾರಿ ಕಟ್ ಮಾಡಿದ್ದೀರ ಸ್ಟಿಚ್ ಮಾಡಿದ್ದೀರ ಅಂದರೆ ಮತ್ತೆ ಆಲ್ಟ್ರೇಷನ್ನೇ ಬರೋದಿಲ್ಲ. ಅಷ್ಟು ಪರ್ಫೆಕ್ಟಾಗಿ ನೀವು ಕಟ್ಟಿಂಗು ಸ್ಟಿಚಿಂಗ್ ಮಾಡಿದ್ದೀರ ಅಂದರೆ ಅಂಥವ್ರಿಗೆ ನೀವು ಶೋಲ್ಡರ್ ಪಕ್ಕ ಮಾಡ್ಬೋದು ಈ ರೀತಿ. ಆಗ ಕಂಪ್ಲೀಟ್ 100% ಫಿನಿಶಿಂಗ್ ಆಗುತ್ತೆ. ಒಂದು ವೇಳೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಈ ರೀತಿ ಪಕ್ಕ ಮಾಡೋಕ್ಕೆ ಹೋಗಬೇಡಿ. ನಾರ್ಮಲ್ ನಾವು ಶೋಲ್ಡ್ರನ್ನ ಸ್ಟಿಚ್ ಮಾಡಿಕೊಂಡು ಓವರ್ಲಾಕ್ ಮಾಡ್ಕೊಳ್ತೀವಲ್ವ, ಆ ರೀತಿ ಫಾಲೋ ಮಾಡಿ. ಯಾಕೆ ಅಂದರೆ ಈ ರೀತಿ ನಾವು ಪಕ್ಕ ಮಾಡಿ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಸ್ಲೀವ್ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿದ್ದೀವಿ ಅಂದರೆ ಶೋಲ್ಡರ್ ಡ್ರಾಪ್ ಬಂತು ಅಂದರೆ ಇದನ್ನು ನಾವು ಸ್ಟಿಚ್ ಮಾಡೋದಕ್ಕೆ ಬರೋದಿಲ್ಲ. ಬಿಚ್ಚಬೇಕು ಅಂದರೆ ಎಂಟರ್ ಸ್ಲೀವ್ಸು, ಫ್ರಂಟ್ ಪಾರ್ಟು, ಡಾಟ್ಸು, ಕ್ರಾಸ್ ಬೆಲ್ಟು, ಓಕೆನಾ, ಈ ನೆಕ್ಕು ಎಲ್ಲ ಕಂಪ್ಲೀಟ್ ಉಕ್ಸ್ ಪಟ್ಟಿ ಮತ್ತು ಮನೆ ಪಟ್ಟಿ ಕಂಪ್ಲೀಟ್ ಬ್ಲೌಸ್ನೇ ಇನ್ನೊಂದು ಸಾರಿ ಹೊಲಿಗೆ ಬಿಚ್ಚಿ ಶೋಲ್ಡರ್ ಡ್ರಾಪ್ ಇದ್ದರೆ ಒಂದು ಸ್ಟಿಚ್ ಮಾಡೋದಕ್ಕೆ ಅಂದರೆ ಈ ರೀತಿ ಕೂಡಿಸ್ಕೊಂಡು ಒಂದು ಸ್ವಲ್ಪ ಕ್ರಾಸಾಗಿ ಸ್ಟಿಚ್ ಮಾಡಿದರೆ ಅದು ಶೋಲ್ಡ್ರು ಕಚ್ಚಾ ಇದ್ದರೆ ಈಸಿಯಾಗಿ ನಾವು ಮಾಡ್ಬೋದು. ಈ ಪಕ್ಕ ಇತ್ತು ಅಂದರೆ ನಾವೆಲ್ಲ ಕಂಪ್ಲೀಟಾಗಿ ಬಿಚ್ಚಿ ಇದನ್ನು ಮತ್ತೆ ಓಪನ್ ಮಾಡ್ಕೊಳ್ಬೇಕು. ಈ ರೀತಿ ಎಲ್ಲ ಕಂಪ್ಲೀಟಾಗಿ ಬಿಚ್ಚಿದ ನಂತರ ಈ ರೀತಿ ಓಪನ್ ಮಾಡಿಕೊಂಡು ನಂತರ ನಾವು ಈ ಶೋಲ್ಡರ್ ಡ್ರಾಪ್ ಇದ್ದರೆ ಅದನ್ನು ನಾವು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ಆ ರೀತಿ ಇರುತ್ತೆ. ಹಾಗಾಗಿ ಇದನ್ನು ನಾನು ಯಾರಿಗೆ ಸಜೆಸ್ಟ್ ಮಾಡ್ತೀನಿ ಈ ರೀತಿ ಪಕ್ಕ ಮಾಡೋದು ಅಂದರೆ, ನೀವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತೀರಾ 100%, ಅವ್ರಿಗೆ ಆಲ್ಟ್ರೇಷನ್ನೇ ಬರೋದಿಲ್ಲ. ಆ ರೀತಿ ನೀವು ಕಟಿಂಗ್ ಸ್ಟಿಚಿಂಗ್ ಮಾಡ್ತೀರಾ ಅಂದರೆ ಮಾತ್ರ ಈ ಶೋಲ್ಡರ್ನ ಪಕ್ಕ ಮಾಡಿ. ಇನ್ನೊಂದು ಬ್ಯಾಕ್ ಸೈಡ್ ನೆಕ್ಕು ನಿಮಗೆ ರೌಂಡು, ಸ್ಕ್ವಯರು ಈ ರೀತಿ ಶೇಪ್ ನೆಕ್ ಇದ್ದಾಗ ಪಕ್ಕ ಮಾಡೋದು ಬೆಟರು. ಪ್ಯಾಚ್ ವರ್ಕ್ಸ್ ಏನಾದರೂ ಇದ್ದರೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಬಿಚ್ಚಿ ಅದನ್ನೆಲ್ಲ ರೆಡಿ ಮಾಡೋದ್ರೊಳಗೆ ಪ್ಯಾಚ್ ವರ್ಕ್ ಡಿಸೈನು ನಿಮಗೆ ಅಷ್ಟು ಫಿನಿಶಿಂಗ್ ಇರೋದಿಲ್ಲ, ಹಾಳಾಗೋಗುತ್ತೆ. ಓಕೆನಾ?
ನಿಮಗೇನು ಈ ಶೇಪ್ ನೆಕ್ಕು ಈ ರೀತಿ ಇರಬೇಕು. ಮತ್ತು ಇಂಪಾರ್ಟೆಂಟ್ ಅಂದರೆ ಅವ್ರಿಗೆ ಫಿಟ್ಟಿಂಗು ನೀವು ಒಂದೇ ಸರಿಗೆ ರೆಡಿ ಮಾಡಬೇಕು, ಅಂದರೆ ಕಟಿಂಗು ಸ್ಟಿಚಿಂಗು. ಮತ್ತು ಅವರು ಹಾಕ್ಕೊಂಡಿದ್ದಾರೆ ಬ್ಲೌಸ್ ಅಂದರೆ ಅವ್ರಿಗೆ ಆಲ್ಟ್ರೇಷನ್ನೇ ಇರಬಾರ್ದು. ಆ ರೀತಿ ಇದ್ದರೆ ಮಾತ್ರ ಶೋಲ್ಡ್ರ್ ಪಕ್ಕ ಮಾಡಬೇಕು, ಇಲ್ಲ ಅಂದರೆ ಮಾಡಬಾರ್ದು. ಈ ಶೋಲ್ಡ್ರ್ ಡ್ರಾಪ್ ಬಂದರೆ ರೆಡಿ ಮಾಡೋದಕ್ಕೆ ಆಗೋದಿಲ್ಲ, ಓಕೆನಾ. ಮತ್ತು ಬಿಚ್ಚಿ ಎಲ್ಲ ರೆಡಿ ಮಾಡಬೇಕಂದ್ರೆ ತುಂಬ ಹಿಂಸೆ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ. ಇದರಿಂದ ತುಂಬ ಪ್ರಾಬ್ಲಮ್ಸ್ ಇದ್ದಾವೆ. ಅದು ನೀವು ಆಲ್ಟ್ರೇಷನ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ಏನೇನು ಪ್ರಾಬ್ಲಮ್ಸ್ ಇರುತ್ತೆ ಅನ್ನೋದು. ನಾನು ಎಕ್ಸ್ಪ್ಲೇನ್ ಮಾಡಿದರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಈ ರೀತಿ ಮಾಡಿ ಪಕ್ಕ ಮಾಡಿ ನಿಮಗೇನಾದರೂ ಆಲ್ಟ್ರೇಷನ್ಸ್ ಬಂತು ಅಂದರೆ ನಿಮಗೆ ಅದು ತುಂಬ ಕಷ್ಟ, ನರಕ ಅಂದ್ಕೊಬಿಡಿ, ಓಕೆನಾ. ಇನ್ನೂ ಏನಾದರೂ ನೀವು ಕಾಸ್ಟ್ಲಿ ಬ್ಲೌಸಸ್, ಸಿಲ್ಕ್ ಸ್ಯಾರಿ ಬ್ಲೌಸಸ್ ಏನಾದರೂ ಫಿನಿಶಿಂಗ್ ಚೆನ್ನಾಗಿರುತ್ತೆ ಅಂತ ಪಕ್ಕ ಮಾಡೋದಕ್ಕೆ ಹೋದರೆ ಅದೇನಾದರೂ ನಿಮ್ಗೆ ಏನಾದರೂ ಆಲ್ಟ್ರೇಷನ್ ಬಂತು ಅಂದರೆ ಇನ್ನು ಮುಗೀತು ಕತೆ. ಇದೇನು ಅಂದರೆ ನಿಮಗೆ ಗೊತ್ತಿರಲಿ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಒಂದು, ಇದು 100% ನೀವು ಕಟಿಂಗ್ ಸ್ಟಿಚಿಂಗ್ ಮಾಡ್ತೀರಾ ಅಂದರೆ ಮಾತ್ರ, ಅವ್ರಿಗೆ ಸೆಟ್ ಆಗಿದೆ ಅಂದರೆ ಮಾತ್ರ ಪಕ್ಕ, ನಿಮಗೆ ನಂಬಿಕೆ ಇದ್ದರೆ 100% ನಂಬಿಕೆ ಇದ್ದರೆ ಮಾತ್ರ ಪಕ್ಕ ಮಾಡಿ. ಇಲ್ಲ ಅಂದರೆ ನಾರ್ಮಲ್ಲು ನೀವು ಶೋಲ್ಡರ್ ಸ್ಟಿಚ್ ಮಾಡಿ ಓವರ್ಲಾಕ್ ಮಾಡ್ತೀರಲ್ವ, ಅದು ಬೆಟರು. ಇದು ನಿಮಗೆ ಗೊತ್ತಿರಲಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟು ಈ ವಿಡಿಯೋದಲ್ಲಿ. ಇದು ಸಿಂಪಲ್ಲಾಗಿದೆ, ಅರ್ಥ ಆಗಿದೆಯಲ್ವ. ಇದರಲ್ಲಿ ಒಂದು ಮೆಥಡ್ಡು, ಇದನ್ನು ನಾವು ಬ್ಯಾಕ್ ಸೈಡ್ ಪಾರ್ಟ್ಗೂ ಮಾಡ್ಕೊಳ್ಬೋದು. ಅಂದರೆ 2 ಟೈಪ್ಸ್ ಇರುತ್ತೆ ಇದನ್ನು ಪಕ್ಕ ಮಾಡೋದು. ಈಗ ಫ್ರಂಟ್ ಸೈಡ್ ಪಾರ್ಟು ಏನು ಈಗ ಬ್ಯಾಕ್ ಸೈಡ್ ಪಾರ್ಟ್ ಫಸ್ಟ್ ರೆಡಿ ಮಾಡಿಕೊಂಡು ಫ್ರಂಟ್ ಸೈಡ್ ಪಾರ್ಟ್ ಹಾಗೆ ಖಾಲಿ ಬಿಟ್ಕೊಂಡು ನೆಕ್ಕಿಂದ ಮಾತ್ರ ಪಕ್ಕ ಮಾಡಿದ್ವಲ್ವ. ಸೇಮ್ ಇದನ್ನು ಆಪೋಸಿಟ್ಟು, ಅಂದರೆ ಫ್ರಂಟ್ ಸೈಡ್ ಪಾರ್ಟ್ ಕಂಪ್ಲೀಟ್ ನಾವು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಡಾಟ್ಸ್ನ ಇಟ್ಕೊಂಡು ಕ್ರಾಸ್ ಬೆಲ್ಟ್ ಪಕ್ಕ ಮಾಡಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿನ ಕಟ್ಟಿದ ನಂತರ ಬ್ಯಾಕ್ ಸೈಡ್ ಪಾರ್ಟಲ್ಲಿ ನಾವು ಏನು ರೆಡಿ ಮಾಡ್ಕೊಳ್ಬಾರ್ದು. ಅದು ಶೇಪ್ ನೆಕ್ ಆಗಿರಬೇಕು, ರೌಂಡು ಸ್ಕ್ವೈರ್ ಈ ರೀತಿ ಶೇಪ್ ನೆಕ್ ಆಗಿರ್ಬೇಕು. ಆಗ ನೆಕ್ ಮಾತ್ರ ನಾವು ಸ್ಟಿಚ್ ಮಾಡಿ, ಈಗ ನಾವು ಫ್ರಂಟ್ ಸೈಡ್ ಪಾರ್ಟ್ ಮೇಲೆ ಬ್ಯಾಕ್ ಸೈಡ್ ಪಾರ್ಟ್ನ ಇಟ್ಟು ಶೋಲ್ಡರ್ ಸ್ಟಿಚ್ ಮಾಡಿದ್ವಲ್ವ, ಅದೇ ರೀತಿ ಫ್ರಂಟ್ ಸೈಡ್ ಪಾರ್ಟ್ ರೆಡಿ ಮಾಡ್ಕೊಂಡಿರ್ತೀವಿ. ಈ ಫ್ರಂಟ್ ಸೈಡ್ ಪಾರ್ಟ್ನ ಬ್ಯಾಕ್ ಸೈಡ್ ಪಾರ್ಟ್ ಮೇನ್ ಕ್ಲಾತ್ ಮೇಲೆ ಇಟ್ಟು ಲೈನಿಂಗ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದರೆ ಈ ಕಚ್ಚೆ ಈಗ ಫ್ರಂಟ್ ಸೈಡ್ ಪಾರ್ಟಿಗಿದೆ, ಕಾಣಿಸ್ತಾ ಇದೆ ಅಲ್ವಾ. ಯಾಕಂದರೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ನಾವು ಪಕ್ಕ ಮಾಡಿರೋದು. ಬ್ಯಾಕ್ ಸೈಡ್ ಪಾರ್ಟಲ್ಲಿ ಪಕ್ಕ ಮಾಡಿದರೆ ಈ ಶೋಲ್ಡರ್ ಕಚ್ಚೆ ಬ್ಯಾಕ್ ಸೈಡ್ ಪಾರ್ಟಿಗೆ ಬರುತ್ತೆ. 2 ಟೈಪ್ಸಲ್ಲಿ ಮಾಡ್ಕೊಳ್ಬೋದು. ಬೆಟರು ಅಂದರೆ ಶೇಪ್ ನೆಕ್ ಏನಾದರೂ ಇದ್ದರೆ ನೀವು ಬ್ಯಾಕ್ ಸೈಡ್ ಪಾರ್ಟ್ಗೂ ಪಕ್ಕ ಮಾಡ್ಬೋದು. ಇಲ್ಲ ಫ್ರಂಟ್ ಸೈಡ್ ಪಾರ್ಟ್ ಓಕೆ ನಾನು ಸ್ಟಿಚ್ ಮಾಡ್ತೀನಿ ಅಂದರೆ ಫ್ರಂಟ್ ಸೈಡ್ ಪಾರ್ಟ್ ಈಗ ತೋರಿಸಿದ್ನಲ್ವ ಈ ಮೆಥಡ್ನಲ್ಲಿ ನೀವು ಸ್ಟಿಚ್ ಮಾಡ್ಬೋದು. ಓಕೆ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ಶೋಲ್ಡರ್ ಪಕ್ಕ ಮಾಡೋದು ಯಾವ ರೀತಿ, ಮತ್ತು ಇದರಿಂದ ಪ್ಲಸ್ ಮೈನಸ್ಸು ನಿಮ್ಗೆ ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟು ಈ ವಿಡಿಯೋದಲ್ಲಿ. ಹಾಗೆ ನಿಮಗೆ ಈ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ ಮತ್ತು ನೋಟ್ಸ್ ಬಗ್ಗೆ ಸ್ಟಾರ್ಟಿಂಗಲ್ಲೇ ತಿಳಿಸ್ಕೊಟ್ಟಿದ್ದೀನಲ್ವ. ಇನ್ನು ಸ್ವಲ್ಪ ದಿನ ಮಾತ್ರ ಆಫರ್ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ಈಗಾಗಲೇ ಸಾಕಷ್ಟು ಜನ ತೊಗೊಂಡಿದ್ದಾರೆ, ಅದರಿಂದ ಉಪಯೋಗನೂ ಪಡ್ಕೊಂಡಿದ್ದಾರೆ. 100% ಯಾವುದೇ ಡೌಟ್ ಇಲ್ಲದೆ ಮನೆಯಲ್ಲೇ ಕೂತ್ಕೊಂಡು ಫ್ರೀ ಟೈಮಲ್ಲಿ ವೀಡಿಯೋಸ್ನ ನೋಡಿಕೊಂಡು ನೋಟ್ಸ್ನ ನೋಡಿಕೊಂಡು ಟೈಲರಿಂಗ್ ಕೆಲಸನ ಪರ್ಫೆಕ್ಟಾಗಿ ಕಲಿತಾ ಇದ್ದಾರೆ. ಇನ್ನೂ ಯಾರೆಲ್ಲ ತೊಗೊಂಡಿಲ್ವೋ ಬೇಗ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಆಫರ್ ಕ್ಲೋಸ್ ಆಗೋದ್ರೊಳಗೆ ತೊಗೊಳಕ್ಕೆ ಟ್ರೈ ಮಾಡಿ. ಮತ್ತು ಅಮೌಂಟು ಇದ್ದು ನೀವೇನಾದರೂ ತೊಗೊಳಕ್ಕೆ ಯೋಚನೆ ಮಾಡ್ತಾಯಿದ್ರೆ ನೋಡಿ, ಇದು ನಿಮಗೊಂದು ಆಫರ್ ಅಂತ ತಿಳ್ಕೊಳ್ಳಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಲ್ ಮಾಡಿ ನಿಮ್ಮ ಡೌಟ್ನ ಕ್ಲಿಯರ್ ಮಾಡಿಕೊಂಡೇ ತಗೊಳ್ಳಿ, ಪರವಾಗಿಲ್ಲ. ಓಕೆ, ಇಷ್ಟು ಈ ವಿಡಿಯೋದಲ್ಲಿ. ಇಲ್ಲಿಗೆ ಈ ವಿಡಿಯೋನ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ಈ ಶೋಲ್ಡರ್ ಪಕ್ಕ ಮಾಡೋದು ನಿಮಗೆ ಏನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗುತ್ತೆ ಅನಿಸಿದರೆ ಈ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.